ರನ್ನಿಂಗ್ ಅಡ್ಡ ವೇಗದ ದಾಳಿ ನವೀನ್ ಮುಖೇನ ಅಂಕದ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ HYC ಹೆಸರುಘಟ್ಟ 2-1 ಪಂದ್ಯಾಟ ಸಾಗಿ ಬರ್ತಾ ಇದೆ. ಇನ್ ಫೇವರ್ ಆಫ್ ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್. ಎಸ್ಗಾಡಿಯಲ್ಲಿ ಬಸ್ ನಂಬರ್ 8 ಪ್ರಸ್ತುತ ದಾಳಿರುವ ತಂಡ ಇಲ್ಲಿ ಕವರ್ಸ್ನಿಂದ ಅದ್ಭುತವಾದ ಎರಡು 2-7 ಪಂದ್ಯಾಟ ಸಾಗಿ ಬರ್ತಾ ಇದೆ. ಸಂಖ್ಯೆ 8 ನವೀನನ್ನು ಪರಿಚಯಿಸಿಕೊಳ್ತದ ನಂಬರ್ 8 ನವೀನ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಬೋನಸ್ ಆಫ್ ಆಗಿರುವ ಸಂದರ್ಭ 5 ಡಿಫೆನ್ಸ್ ಸಾಕಷ್ಟು ಅಂಕದ ಹುಡುಕಾಟದಲ್ಲಿರುವಂತಹ ಆಟಗಾರ ನಡುವೆ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಸಂಖ್ಯೆ 55 ದೈವನಾಯಕವನ್ನು ಪರಿಚಯಿಸಿಕೊಳ್ತದ ಬೋನಸ್ ಆನ್ ಆಗಿರುವ ಸಂದರ್ಭ ಸಾಕಷ್ಟು ಅಂಕದ ಹುಡುಕಾಟದಲ್ಲಿ ಬಂದ ದಾಳಿಗಾರ. ರನ್ನಿಂಗ್ ಕಿಕ್ ಕಾಣಬದ್ದ ಪ್ರಯತ್ನವಾಗಿತ್ತು. ಕಾರ್ನರ್ ವಿಭಾಗದಲ್ಲಿ ಸಾಕಷ್ಟು ಅಂಕದ ಹುಡುಕಾಟದಲ್ಲಿರುವ ದಾಳಿಗಾರ. ಜಾಣ್ಮೆಯ ಪರಿಕಲ್ಪನೆ ಆಟ ಅಂಕದೊಂದಿಗೆ ಮಾಡುವ ವೇಳೆಯಲ್ಲಿ ಅವರಿಗೆ ಅಂಕಗಳ ಜೋಡಣೆ ಆಗ್ತಾ ಇದೆ. ಮಲ್ಟಿಪಲ್ ರೈಟ್ ಪಾಯಿಂಟ್ಸ್ ಮತ್ತು ದಾಳಿಯಲ್ಲಿ ಸಂಖ್ಯೆ 9 ಪರಿಚಯಿಸಿಕೊಳ್ತದೆ ಜಸ್ ನಂಬರ್ 9 ರೂನಾ. ಬೋನಸ್ ಆನ್ ಆಗಿರುವ ಸಂದರ್ಭ ಬೋನಸ್ ಕಾಣುವ ಪ್ರಯತ್ನವಾಗಿತ್ತು. ಸಮೀಪದಲ್ಲಿ ಅರಣ್ಯದ ಬಂಧನವಾಗ್ತಾ ಇದೆ. ಈ ಭಾಗದಲ್ಲಿ ಒಂದೇ ಭಾರತ ಡಿಫೆನ್ಸ್ ಸಾಕಷ್ಟು ಕೆಲಸ ಮಾಡಿಕೊಳ್ತಾ ಇದೆ. 5-3 ಪಂದ್ಯಾಟ 5-3. ಎಸ್ಗಾಡಿಯಲ್ಲಿ ಸಂಖ್ಯೆ 9 ಅಂಜುನಾಯ್ಕನ್ನು ಪರಿಚಯಿಸಿಕೊಳ್ತದ ಜಸ್ ನಂಬರ್ 9 ಅಂಜುನಾಯ್ಕ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಬೋನಸ್ ಆಫ್ ಆಗಿರುವ ಸಂದರ್ಭ 4 ಡಿಫೆನ್ಸ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರಬೇಕಾಗಿದೆ. ಎಸ್ಮತ ದಾಳಿಯಲ್ಲಿ ಸಂಖ್ಯೆ 8 ನವೀನನ್ನು ಪರಿಚಯಿಸಿಕೊಳ್ತದ ಜಸ್ ನಂಬರ್ 8 ನವೀನ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. HYC ಹೆಸರುಘಟ್ಟ ತಂಡದ ಆಪತ್ ಬಾಂಧವ ನವೀನ್ ಒಂದು ಭಾರತ ಸ್ಪೋರ್ಟ್ಸ್ ಕ್ಲಬ್ನ ನಡುವೆ ಒಂದು ಭಾರತ ಸ್ಪೋರ್ಟ್ಸ್ ತಂಡದ ಕಾರ್ಯ ಭಾಗದಲ್ಲಿರುವಂತಹ ಪ್ರದೀಪ್ ಅವರ ಹುಟ್ಟುಹಬ್ಬ ಸಹ ಅವರಿಗೂ ಸಹ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಪ್ರದೀಪ್ ಒಂದು ಭಾರತ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಕಾರ್ಯ ಭಾಗದಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ದಾಳಿಯಲ್ಲಿ ಎನ್ಕೌಂಟರ್ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಅದ್ಭುತವಾದಂತಹ ಹಿಡಿತ ಅಲ್ಲಿ ದಯಾಮಾಯ್ಕನ ಬಂಧನವಾಗ್ತಾ ಇದೆ. 5-4 ಪಂದ್ಯಾಟ ಒಂದಂಕದ ಮುನ್ನಡೆಯಲ್ಲಿರುವಂತಹ ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ 4 ಇನ್ ಫೇವರ್ ಆಫ್ ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್. ಪಂಚ ನಿಜವಾಗ್ಲೂ ರೋಚಕ ಆಟ. ನೈಚಂತೆ ಕ್ವಾಲಿಫೈಸ್ ಹಾಗೂ ಕೇಶ್ ಕ್ರೀಡಾ ಮಂಡಳಿಯ ಪದಾಧಿಕಾರಿಗಳ ಒಂದು ಸಹಕಾರ ಇದೊಂದು ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಮತ್ತೆ HYC ಸಂಘಟನೆಯಿಂದ ತೊಂಬತ್ತೇಳನ್ನು ಸಿಕ್ಕಿದ್ದಾನೆ. ನವೀನ ಮುಂದಿನ ಪಂದ್ಯ HMP ಕಾಲೋನಿವಾಸ್ ವಿರುದ್ಧ ಗ್ಲೋರ್. 2 ತಂಡದ ನಾಯಕರು ತಮ್ಮ ತಂಡಗಳನ್ನು ಅಣಿಗೊಳಿಸಿ ಅವನೇ ಅಂಕಗಳ ಜೊತೆ ಆಗ್ತಾ ಇದ್ದ ಮಲ್ಟಿಪಲ್ ರೈಟ್ ಪಾಯಿಂಟ್ಸ್. HYC 6-5 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಹೆಮ್ಮೆಯ ಚುರುಕಿನ ಪಾದಗಳು ಚೆಲ್ಲಿ ಕಾರ್ನರ್ ಭಾಗದಲ್ಲಿ ಮಂಜು ಪ್ರಸ್ತುತ ಎಂಇಜಿಯಲ್ಲಿ ನಿರ್ವಹಿಸುತ್ತಿರುವಂತಹ ಹೆಮ್ಮೆಯ ಯುವ ಆಟಗಾರ ಜರ್ಸಿ ನಂಬರ್ 14 ಕಾಣಿಸಿಕೊಳ್ತಾ ಇದ್ದಾನೆ.
4 ಆಟಗಾರರ ಸ್ಟಾಪ್ ಅಂಡ್ ಕಿಕ್ ಮಾಡೋದಕ್ಕೆ ಯತ್ನ. ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ ಇತ್ತು. 6-5 in favor of HYC ಹೆಸರುಘಟ್ಟ. ರೈಟಲ್ಲಿ ಮಂಜುನಾಥ್ 7 ಆಟಗಾರರ ಉತ್ತಮವಾದಂತಹ ಒಂದು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರು. ಯಾವುದೇ ಅಂಕ ಇಲ್ಲ. HYC ಹೆಸರುಘಟ್ಟದಿಂದ ಆಪತ್ ಬಾಂಧ್ವ ನಾಲ್ವರು ಡಿಫೆನ್ಸ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆದಿ, ರೈಟ್ ಕಾರ್ನರ್ ಭಾಗದಲ್ಲಿ ಸೂರಿ. ಇಬ್ಬರು ಅದ್ಭುತವಾದಂತಹ ಕಾರ್ನರ್ ಗಳ ನಡುವೆ ನವೀನನ ದಾಳಿ. ಚಾಲನೆಗೆ ರಾಮಯ್ಯರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ 2024. 6-5 in favor of HYC ಹೆಸರುಘಟ್ಟ. 1 ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ ತಂಡ ಕಬಡ್ಡಿಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂದಿನ ಪಂದ್ಯ ನೀವು ಸಹ ನೋಡಿದ್ರ ಗೆಲ್ಲುವಂತ ಪಂದ್ಯವನ್ನ ಕಳಿಸಲಿದಂತ ಸ್ಪೋರ್ಟ್ಸ್ ತಂಡ. ಮಾಡು ಇಲ್ಲವೇ ಮಡಿ ಡಿಸೈಡರ್ನಲ್ಲಿ ಗತಿ ಲಕ್ಷ ತಪ್ಪಿದ್ರೆ ಅಪಘಾತ ಖಂಡಿತವಾಗ ಒಂದ್ ಸ್ವಲ್ಪ ಕಬಡ್ಡಿಯಲ್ಲಿ ಬಂದು ತೋರಿಸಿದ್ರು ಸಹ ಬರುವುದನ್ನ ಕಂಡದಾಗಿದೆ. ಅವಕಾಶ ಇದೆ. ಟ್ಯಾಕಲ್ ಮಾಡಿದರ 2 ಅಂಕ ಅವಕಾಶ. ಯಾಸ್ ನವೀನ ವೇಗವಾಗಿ ಮಿಡ್ ಲೈನ್ ಅನ್ನ ರೀಚ್ ಆಗಿ ಆಗ್ಲೇ ಹೇಳಿದೆ. ನಿಜವಾಗ್ಲೂ ನವೀನ HYC ಹೆಸರುಘಟ್ಟದಿಂದ ಬಾಂಧವ 8-5 ಪಂದ್ಯ ಸಾಗಿ ಬರ್ತಾ ಇದ್ದ. 8-5 ಒಂದು ಭಾರತ ಸ್ಪರ್ಶಿಸಿದ ಮಹೇಂದ್ರ ನೀಲಕೈದ ಆಟಗಾರ ಸುರುಕಿದ ಒಂದು ಪಾದಗಳು ಚೆಲ್ಲುವಂಗಿದೆ ಅಷ್ಟೇ ದೂರವಾಗಿ. ಸೂಪರ್ ಟ್ಯಾಕಲ್ ಡೌನ್ ಆಗಿರುವ ಸಂದರ್ಭ. 2 ಆಟಗಾರ ನಡುವೆ ನರೇಂದ್ರ ಹಾಗೂ ಸೂರ್ಯ ಅವರ ನಡುವೆ ಡೈವಿಂಗ್ ಟ್ಯಾಕಲ್ ಮಾಡುವಂತ ಯತ್ನ. ಇಲ್ಲಿ ನವೀನ ರೀತಿಯಲ್ಲಿ ದಾಳಿ ನಡೆಸ್ಕೊಳ್ತಾ ಇಲ್ಲಿ ಪಾಯಿಂಟ್ HYC ಹೆಸರುಘಟ್ಟ ಸ್ಕೋರ್ 12-5 in favor of HYC ಹೆಸರುಘಟ್ಟ. ಹನ್ನೆರಡು 5 ಪಂದ್ಯ ಸಾಗಿ ಬರ್ತಾ ಇದೆ. 12-5 ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತ HYC ಹೆಸರುಘಟ್ಟದ ಆಟಗಾರರು. ಎಸ್ಡಾಣಿಯಲ್ಲಿ ಜಸ್ ನಂಬರ್ 55 ದಯಾನಾಯಕ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ. ಬೋನಸ್ ಆನ್ ಆಗಿರುವ ಸಂದರ್ಭ. ಪ್ರಯತ್ನಗಳು ಆಂಕಲ್ ಪ್ರಯತ್ನವಾಗಿತ್ತು. ಬೇಡವಾದ ಹಿಡಿತ ಮೊಕ್ಲೈನ ಸಮೀಪದಲ್ಲಿ ಅಂಕಗಳು ಜೋಡಣೆ ಆಗ್ತಾ ಇದೆ. 6-12 ಪಂದ್ಯಾಟ. 12-6 ದಾಳಿಯಲ್ಲಿ ಜಸ್ ನಂಬರ್ 9 ಅರುಣ್ ಕುಮಾರ್ ಪರಿಚಯಿಸಿಕೊಳ್ತದ. ಬೋನಸ್ ಆನ್ ಆಗಿರುವ ಸಂದರ್ಭ. ಕಾರ್ನರ್ ವಿಭಾಗದಲ್ಲಿ ಸಾಕಷ್ಟು ಒಳಗೆ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ದಾಳಿಯಲ್ಲಿ ಎನ್ಕೌಂಟರ್ ಖ್ಯಾತಿಯ ದಯಾನ ಪರಿಚಯಿಸಿಕೊಳ್ತಾ ಇದ್ವ. ಬೋನಸ್ ಆನ್ ಆಗಿರುವ ಸಂದರ್ಭ. 6 ಡಿಫೆನ್ಸ್ ಸಾಕಷ್ಟು ಒಳಗೆ ಅಂಕದ ಹುಡುಕಾಟದಲ್ಲಿರುವ ದಾಳಿಗಾರ. ರನ್ನಿಂಗ್ ಕಿಕ್ ಕಾಣುವಂತ ಪ್ರಯತ್ನವಾಗಿತ್ತು. ಅಲ್ಲಿ ವೇಗದ ದಾಳಿಯನ್ನು ನಡೆಸಿಕೊಳ್ಳುವ ಪ್ರಯತ್ನಗಳು.
ಎಸ್ ಭಯಾನಾಯಕ ಯಾವುದು ಅಂಶವಿದೆ. ಎಂಟರಾಟದಿಂದ ವಾಪಸ್ ಆದ್ರು 12-6. ವೆಲ್ 6 ಇನ್ ಫೇವರ್ ಆಫ್ ಹೊಸಕೋಟ ಮತ್ತು ಲೀಗ್ನಲ್ಲಿ ಈಗ ಪ್ರತಿಭೆ ಈ ಒಂದು ಪಂದ್ಯಾವಳಿಯಲ್ಲಿ ಬೆಸ್ಟ್ ರೈಡರ್ ಹಾಗೂ ಬೆಸ್ಟ್ ಡಿಫೆಂಡರ್ಗೆ ಶಿವ ಕ್ರೀಡಾ ಮಂಡಳಿಯ ಗೌರವಾಧ್ಯಕ್ಷರು ವಿಭಾಗದ ಪ್ರಭಾವಿ ಮುಖಂಡರು ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಎನ್.ಎಂ. ಸರ್ ಅವರು ಕೊಡುಗೆಯಾಗಿ ನೀಡಲಿಕ್ಕಿದ್ದಾರೆ. ನಂದೀಶನಿಂದ ಬಂದಂತಹ ಬಲಿಷ್ಠವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ನಾನಾಗ್ಲಿ ಹೇಳ್ದೆ ಆನೆಗೆ ಒಬ್ನು ತುಂಬಾ ಸಿಕ್ಕಿದಾನೆ. ಮಾಡು ಮಾಡಿ ಅರುಣ್ ಕುಮಾರ್ ಸ್ಟ್ರಗಲ್ ಬರ್ತಾ ಇತ್ತು. ಕೂದಲಿಯ ಅಂತರದಲ್ಲಿ ಮಿಡ್ ಲೈನ್ ಇಂದ ವಂಚಿತನಾಗಿದ್ದಾನೆ. ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೋದಾಗಿತ್ತು ಅರುಣ್ ರವರು. ಜಸ್ಟ್ ಮಿಸ್. ಎಸೆಗೋಲಿಯಲ್ಲಿ ದಯಾನಾಯಕನ ಪರಿಚಯಿಸಿಕೊಳ್ಳುವ ರನ್ನಿಂಗ್ ಬಳಸ್ಕೊಳ್ಳುವ ಪ್ರಯತ್ನವಾಗಿತ್ತು. ಬೋನಸ್ ಅಂಕದ ಲಭಿಕೆ ಆಗ್ತಾ ಇದೆ. 14-8 ಪಂದ್ಯಾಟ. 8 ಧೋನಿಲಿ 5 ಸಂಖ್ಯೆ 8ರ ನವೀನನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ. ಬೋನಸ್ ಆನ್ ಆಗಿರುವ ಸಂದರ್ಭ 7 ಸಂಪೂರ್ಣ ಡಿಫೆನ್ಸಿವ್ ಭಾಗದಲ್ಲಿ ಗುರುತಿಸಿಕೊಳ್ಳಲಾಗಿದೆ. ಬಾಕ್ಲೈನ್ ಸಹಿತ ಪ್ರಯತ್ನವಾಗಿತ್ತು. ಇಲ್ಲಿ ಒಲ್ಲದ ಮನಸ್ಸಿನಿಂದ ಅಂಕಗಳ ಜೋಡಣೆ ಆಗ್ತಾ ಇದೆ. 15-8 ಪಂದ್ಯಾಟ ಸಾಗು ಬರ್ತಾ ಇದೆ. 15-8 ಮತ್ತೊಮ್ಮೆ ಬಲಿಷ್ಠವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ನಂದೀಶ್ ಹಾಗೂ ಅರುಣ್ ಅವರಿಂದ ಬಂದಂತಹ ಡಿಫೆನ್ಸ್ ನಿರಂತರವಾಗಿ ವೈಫಲ್ಯತನ ಅನುಭವಿಸ್ತಾ ಇದ್ದಾನೆ. ಎನ್ಕೌಂಟರ್ ದಯಾನಾಯಕ್. ಎಸೆದಾಳಿಯಲ್ಲಿ ಜಸ್ಟಿನ್ ನೈಟ್ ನವೀನ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಬೋನಸ್ ಆಫ್ ಆಗಿರುವ ಸಂದರ್ಭ 5 ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಹೀಗಾಗಿ ಹುಡುಕಾಟ ಹೆಸರುಘಟ್ಟ 16-8 ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ ತಂಡ. ವಿರುದ್ಧದ ಕೋರಿಕೆ HYC ಹೆಸರುಘಟ್ಟ ತಂಡದ ತರಬೇತುದಾರರಾಗಿ ಅಭಿರಾಮ್ ಗೌರು. ಒಂದು ಸಂಜೆ ಸಮರೋಪ ಸಮರ್ಥ ಕಾರ್ಯಕ್ರಮಕ್ಕೆ ಮಾನ್ಯ ಪಕ್ಷದ ನಾಯಕರು, ನಮ್ಮ ನೆಚ್ಚಿನ ಜನನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕಂದಾಯ ಸಚಿವರು, ಮಾಜಿ ಸಾರಿಗೆ ಸಚಿವರಾಗಿ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಕೇಂದ್ರ ಬಿಂದುಗಳಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಮರೋಪ ಸಮಾರಂಭ ಕಾರ್ಯಕ್ರಮಕ್ಕೆ 16-8 8 ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ. ಮುಂದೆ ಭಾರತ ತಂಡದ ಹೇಮಂತ ಆಟದ ನಡುವೆ ಲೆಫ್ಟ್ ರೈಡರ್ ರೈಟ್ ಕಾರ್ನರ್ ಭಾಗದಲ್ಲಿ ಮನೋಜ್ ಆಂಕಲ್ ಹೋಲ್ಡ್ ಮಾಡುವಂತ ಯತ್ನಕ್ಕೆ ಮುಂದಾದ್ರು. ಬೇಡವಾದಂತಹ ಹಿಡಿತ 16-9 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಮತ್ತೊಂದು ದಾಳಿಯಲ್ಲಿ ಅರುಣ್ ಕುಮಾರ್ ಕಬಡ್ಡಿ ಆಟಗಾರ. ಈ ಒಂದು ಬೆಸ್ಟ್ ಆಲ್ ರೌಂಡರ್ ಆಗಿ ಆಯ್ಕೆಯಾಗುವಂತಹ ಆಟಗಾರರಿಗೆ ಸಿಗ್ಲಿಕ್ಕಿದೆ. ರಕ್ಷಿತ್ ಗೌಡರವರು ಹಾಗೂ ಜ್ಞಾನೇಶ್ ಅವರು ಬೆಸ್ಟ್ ಆಲ್ ರೌಂಡರ್ಗೆ ಸ್ಪೋರ್ಟಿವ್ ಬೈಸಿಕಲ್ ಅನ್ನ ಇಲ್ಲಿ ಸ್ಪಾನ್ಸರ್ಡ್ ಆಗಿ ನೀಡಿದ್ದಾರೆ. ಹೆಸರಾಡಲಿ ಅದ್ಭುತವಾದ ಟ್ಯಾಕಲ್ ಮುಖೇನ ಇಲ್ಲಿ ಬಂಧನವಾಗ್ತಾ ಇದೆ. ಎಸೆದು ಮಡಿದಾಳಿ. ಇಲ್ಲಿ ಅಂಕವನ್ನು ಗಳಿಸಬೇಕಾದಂತ ಅನಿವಾರ್ಯತೆ. ಅಂಕವನ್ನು ಪಡಿ, ಇಲ್ಲದಿದ್ದರೆ ಅಂಕಣದಿಂದ ಹೊರನಡಿ. ಬೋನಸ್ ಆಫ್ ಆಗಿರುವ ಸಂದರ್ಭ 5 ಡಿಫೆನ್ಸ್ ರಿವರ್ಸ್ ಟಚ್ ಕಾಣುವಂತ ಪ್ರಯತ್ನವಾಗಿತ್ತು.
ಅದ್ಭುತವಾದ ಆಂಕಲ್ ಬಂತು ಈ ಭಾಗದ ಕಾರ್ನರ್ ಪೆಟ್ಟಿಗೆ ಮುಖೇನ. ಹದಿನೇಳು ಹತ್ತರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. 17-10 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಪ್ರಸ್ತುತ ದಾಳಿಯಲ್ಲಿ ದಯಾಮೈಕನ್ನು ಪರಿಚಯಿಸಿಕೊಳ್ತಾ ಇದ್ವ. ಪ್ರಥಮಾರ್ಧ ಮುಕ್ತಾಯಗೊಳ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದಲ್ಲಿ 17 10ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. 7 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ ತಂಡಗಾರರು. ಹಾಫ್ ಟೈಮ್ ಸ್ಕೋರ್ ಇಸ್ 17-10 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. Second call, HMT Colony Boys versus Glory Sports Club. ಮುಂದಿನ ಪಂದ್ಯಕ್ಕಾಗಿ HMT ಕಾಲನಿ ಬಾಯ್ಸ್ ವಿರುದ್ಧವಾಗಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ಉತ್ತರದಾಟಗಾರರು ಪೂರ್ವ ಸಿದ್ಧತೆಯಲ್ಲಿರಬೇಕು. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಗ್ಲೋರಿ ವಿರುದ್ಧವಾಗಿ HMT ಕಾಲನಿ ಬಾಯ್ಸ್. ಇನ್ನು ಮುಗಿದಿದ್ದು ಪ್ರಥಮಾರ್ಧ ಮಾತ್ರ, ಇನ್ನು ದ್ವಿತೀಯಾರ್ಧ ಬರಬೇಕಾಗಿದೆ. ಪಂದ್ಯಾಟದ ಕಾವು ಹೆಚ್ಚಾಗ್ತಾ ಇದೆ. 17-10ರಲ್ಲಿ ಪಂದ್ಯಾಟ. ಇಲ್ಲಿ LED ವಾಲ್ ಸಿಬ್ಬಂದಿಗಳು ದಯಮಾಡಿ ಇಲ್ಲಿ ಸೌಂಡ್ ಬಾಕ್ಸ್ ಮೇಲೆ ಆಗಮಿಸ್ಕೊಳ್ಳಿ ಸರ್. ದಯಮಾಡಿ ಅಲ್ಲಿ LED ವಾಲ್ ಸಿಬ್ಬಂದಿಗಳು ಇಲ್ಲಿ ಸೌಂಡ್ ಬಾಕ್ಸ್ ಮೇಲೆ ಕರೀತಾ ಇದಾರೆ. ಮೊಬೈಲ್ ಪಂದ್ಯಾಟ. ದ್ವಿತೀಯಾರ್ಧ ಪ್ರಾರಂಭಗೊಳ್ತಾ ಇದೆ. ದಾಳಿಯಲ್ಲಿ ಸಂಖ್ಯೆ 9ರ ಪರಿಚಯಿಸಿಕೊಳ್ತಾ ಜಾಸ್ರವನಾಯನ್ ಅರುಣ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಬೋನಸ್ ಆಗಿರುವಂತ ಸಂದರ್ಭ ಸಾಕಷ್ಟು ಅಂಕದ ಹುಡುಕಾಟದಲ್ಲಿ ದಾಳಿಗಾರ. ಈಗ ದಾಳಿಯಲ್ಲಿ ಒಂದೇ ಭಾರತ ಸ್ಪೋರ್ಟ್ಸ್ ತಂಡದ ಬಲಿಷ್ಠ ದಾಳಿಗಾರ ಪ್ರಕೃತಿಗೆ ಹೋಗಿ ಮಾಡಿಸುವಂತ ಒಂದು ದೇಹದ ಆಡತ ದಯಾನಾಯ್ಕ್. ದ್ವಿತೀಯಾರ್ಧದಲ್ಲಿ ಒಂದು ಅಂಕವನ್ನು ಪಡೆಯುವ ಮೂಲಕ ಸಬ್ಸ್ಟಿಟ್ಯೂಷನ್ ಮೊರೆ ಹೋಗ್ತಾ ಇದ್ದಾರೆ ಒಂದು ಭಾರತ ಸ್ಪೋರ್ಟ್ಸ್ ಕ್ಲಬ್. ಒನ್ ಔಟ್ 9 in. 17 ದಾಡಿಯಲ್ಲಿ HYC ಹೆಸರುಗಟ್ಟಿಕೊಂಡಿದ್ದ ಈ ರಾಜಕಾರಣ ಬೋನಸ್ ಕೂಡ ಆಗಿರುವ ಸಂದರ್ಭ 17-11. ಯಾವುದೇ ಅಂಕಲದ ವಿರಾಟ್ ವಾಪಸ್ ಆದರೂ ಮತ್ತೆ ದಾಳಿಯಲ್ಲಿ ಭಾರತ ಸ್ಪೋರ್ಟ್ಸ್ ತಂಡದ ಬೋನಸ್ ವೇಗದ ಒಂದು ದಾಳಿಯೊಂದಿಗೆ ಅಂತಕ್ಕಾಗಿ ನಡೆಸಿಕೊಳ್ತಾ ಇದ್ದಾರೆ. ಬೇಡವಾದಂತ ಡ್ಯಾಶ್ ಹೊಡೆಯೋದಕ್ಕೆ ಮುಂದಾದ್ರು ಮಿಸ್ಟೇಕ್, ಡಿಫೆನ್ಸ್ ಭಾಗದಲ್ಲಿ ಒಂದು ಮಿಸ್ಟೇಕ್. It's a 2-hour tie. 17-12 in favor of HYC ಹೆಸರುಘಟ್ಟ. ಪರೀಕ್ಷೆ ಬೋನಸ್ ಆಗಿರುವ ಸಂದರ್ಭ
ಹೆಸರು ಬಂದು ಸೆಪರೇಟ್ ಆಗ್ತದೆ. ದುಶ್ಮನ್ ಕರೀತಿದೆ, ದುಶ್ಮನ್ ಕರೀತಿದೆ. in favor of HYC ಹೆಸರುಘಟ್ಟ. ಸದ್ವಿಕೆ ಆಡೋದ್ರಿಂದ ಕಾವು ಹೆಚ್ಚಾಗ್ತಾ ಇದೆ. 15 ಪಾಯಿಂಟ್ ಮಾಡೋದ್ರಿಂದ ಸುಕ್ಷಮವಾಗಿರೋ ಸಂದರ್ಭ. ನೋಡಿ ಇಲ್ಲಿ ಅಂಜನಾಯ್ ಹೆಸಮಕ ದಾಳಿಯಲ್ಲಿ 5 ಸಂಖ್ಯೆ ಬಾಲ್ಗಳನ್ನು ಪರಿಚಯಿಸಿಕೊಳ್ತಾ ಅಥವಾ HYC ಹೆಸರುಘಟ್ಟವಾಗಿ ಅಲ್ಲಿ ಬೋನಸ್ ಆನ್ ಆಗಿರೋ ಸಂದರ್ಭ. ಎಲ್ವರ ಸಂಪೂರ್ಣ ಡಿಫೆನ್ಸ್ ಆ ಭಾಗದಲ್ಲಿ ಗುರುತಿಸಿಕೊಳ್ಳಲಾಗಿದೆ. ಈ ಭಾಗದಲ್ಲಿ ಅಂಕಣ ಖಾಲಿ ಆಗುವಂತ ಸಂದರ್ಭ. ಅಂಕದ ಹುಡುಕಾಟದಲ್ಲಿರುವಂತ ಅವಳಿ ತಂಡದ ಆಟಗಾರರ ನಡುವೆ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಹೆಸಮತ ದಾಳಿಯಲ್ಲಿ 5 ಸಂಖ್ಯೆ 55ರ ದಯಾನಾಯ್ಕನ್ನು ಪರಿಚಯಿಸಿಕೊಳ್ತಾ ಅಥವಾ ಮೂವರ ಡಿಫೆನ್ಸ್ ಹಿಡಿತಾರೆ 2 ಅಂಕಗಳು. ಒಟ್ಟರೆ ಎಷ್ಟು ಅಂಕಗಳು ಕಾದು ಮಾಡಬೇಕಾಗಿದೆ. ಅದ್ಭುತವಾದ ಆಂಕಲ್, ಅದು ಅದ್ಭುತವಾದ ಸಪೋರ್ಟ್ ಬಂತು ಇಲ್ಲಿ ಸುರೇಶ್ ನಾಯ್ಕನ ಕಿರಣ್ ಅವರಿಂದ. ಅದ್ಭುತವಾದಂತಹ ಟ್ಯಾಕಲ್, ಬಲಿಷ್ಠ ದಾಳಿಗಾರನನ್ನು ಬಂಧಿಸುವ ಯಶಸ್ವಿಯಾಗಿ ಬರುವ ಒಂದು ಸೂಪರ್ ಟ್ಯಾಕಲ್. ನಮ್ಮ ಈ ಕಬಡ್ಡಿ ಪಂದ್ಯಾವಳಿಗೆ ಶ್ರೀಯುತ ವಿ ಸ್ವಾಮಿನಾಥನ್ ಅವರು ಬಹಳ ಉತ್ತಮವಾಗಿ ಸಹಕಾರ ನೀಡ್ತಾ ಇದ್ದಾರೆ. HMT ಕಾಲಿಂಗ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಗಳ ಆಶ್ರಯದಲ್ಲಿ ದಿವಂಗತ ಜಾಲನಿ ಕೆ ರಾಮರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ ಹೆಸರು ಆಲ್ ಡೈ ದಾಳಿಯಲ್ಲಿ 5 ಸಂಖ್ಯೆ ದಾಳಿಗಾರ ಅದ್ಭುತವಾದ ವ್ಯಕ್ತಿಯನ್ನು ಕಂಡು ಆಶ್ಚರ್ಯ, ಅದ್ಭುತವಾದ ಸಪೋರ್ಟ್ ಬರ್ತಾ ಇದೆ. ಇಲ್ಲಿ ಒಂದು ಪ್ರಥಮ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ 20-14 in favor of HYC ಹೆಸರುಘಟ್ಟ. ನರು ಅವರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. ಸೂಪರ್ ಟ್ಯಾಕಲ್ 3 ಆಟಗಾರರ ನಡುವೆ ಮಂಜು ನಾಯ್ಕ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಅದ್ಭುತವಾದಂತಹ ರನ್ನಿಂಗ್ ಟೋ ಟಚ್ ಮೂಲಕ ಒಂದಂತವನ್ನು ಪಡೆಯಲು ಯಶಸ್ವಿಯಾದ್ರು. 20-15 ಪಂದ್ಯ. HYC ಹೆಸರುಘಟ್ಟ ತಂಡದ ಮನೋಜ್ ಸರ್ ಸ್ಕೋರ್ ಬೋರ್ಡ್ ಓಪನ್ ಮಾಡಿ, ಸ್ವಲ್ಪ ಸ್ಕೋರ್ ಬೋರ್ಡ್ ಓಪನ್ ಮಾಡಿ. 15 ಸ್ಕೋರ್ ಬೋರ್ಡ್ ಹಾಕಿ. 5 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ. ಸಮಯ 3 ಗಂಟೆ 46 ನಿಮಿಷ. ಆರಂಭವಾಗಿದೆ. ಯಾವುದೇ ಅಂತಲ್ಲದ ನಿಮಗೆ ವಾಪಸ್ ಆಗಿದ್ದಾರೆ. HYC ಹೆಸರುಘಟ್ಟ ತಂಡ ಆಲೌಟ್ ನ ಹಾಸ್ಟೆಲ್ ಅಲ್ಲಿದೆ. ತಂಡಕ್ಕೆ ಆಪದ್ಬಾಂಧವನ ಆಗ್ತಾನೆ ಕಾದ್ ನೋಡ್ಬೇಕಾಗಿದೆ. 7 ಆಟಗಾರ ನಡುವೆ ಯಾವುದೇ ಅಂತಲ್ಲದೆ ನಿಮಗೆ ವಾಪಸ್ ಆದ್ರೆ ಸೂಪರ್ ಕ್ಲಾನ್ ಆಗಿದೆ. ಎನ್ಕೌಂಟರ್ ದಯಾನಾಯ್ಕ್ ಇಲ್ಲಿ ಮಿಂಜೋರನ್ನು ಮಾಡಲು ಯಶಸ್ವಿಯಾದ್ರು. Right. It's a 2 or tie. ಮಾಡು ಮನೋಜ ಎಸ್ ಪ್ರದೀಪ್ ಹಾಗೂ ನರೇಂದ್ರ ಅವರಿಂದ ಉತ್ತಮವಾದಂತ ಟ್ಯಾಕಲ್. ಎಷ್ಟು ಅದ್ಭುತವಾದಂತ ಸಪೋರ್ಟ್ ಕೂಡ ಆದಿ ಹಾಗೂ ಹರಿ. ಇದರೊಂದಿಗೆ ಸ್ಕೋರ್ 1 ಅಂಕದ ಮುನ್ನಡೆಯಲ್ಲಿ HYC ಹೆಸರಿಸಿದ ಪ್ರೇಕ್ಷಕರು ಇದೀಗ ಈ ಪಂದ್ಯ ರೋಚಕತೆಯೊಂದಿಗೆ ಇದೀಗ ಬಿಸಿ ಹೆಚ್ಚಾಗ್ತಾ ಇದೆ. ಪ್ರೇಕ್ಷಕರ ಎದೆ ಬಡಿತವೂ ಸಹ ಜೋರಾಗಿ ಬಡಿತಾ ಇದೆ.
ದಯಾನಾಯ್ಕ್ ಎಸ್ರಾಣಿಲಿ ರಸಮಲೈನ್ ಅರುಣ್ ಕುಮಾರ್ನ ಪರಿಚಯಿಸಿಕೊಳ್ತಾ ಇದ್ದ ಚಿಕ್ಕವನ ಬಂದ ಪ್ರೇತಗಳು ಅದ್ಭುತವಾದ ರೋಲಿಂಗ್ ಸ್ಕಿಲ್ ಮುಖ್ಯನ ಅಂಕಗಳು ಜೋಡಣೆ ಆಗ್ತಾ ಇದೆ 21-19 ಪಂದ್ಯಾಟ 21-19 ಇನ್ ಫೇವರ್ ಆಫ್ ಹೆಸರಘಟ್ಟ ಎಡಂಕದ ಅಲ್ಪ ಮುನ್ನಡೆಯಲ್ಲಿರುವಂತ ತಂಡ. ಸರ್ ದಯಮಾಡಿ ಇಲ್ಲಿ LED ಸ್ಕ್ರೀನ್ ಅವರು ಸರ್ ಎಲ್ಲಿದ್ರೆ ಆಗಮಿಸ್ಕೊಳ್ಳಿ. ನಿಮಗಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ವಾ. 21-19 ಪಂದ್ಯಾಟ ಹೆಸರುಗಳಲ್ಲಿ ಸಂಖ್ಯೆ 9 ಅಂಜು ನಾಯ್ಕನ್ನ ಪರಿಚಯಿಸಿಕೊಳ್ತಾ ಇದ್ವಾ. ಜಸರ್ಮನಾಯನ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ. ಬೋನಸ್ ಆನ್ ಆಗಿರುವ ಸಂದರ್ಭ ಏಳ್ವರ ಡಿಫೆನ್ಸ್ ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾಗಿದೆ. ಅಂಕದ ಹುಡುಕಾಟದಲ್ಲಿರುವಂತಹ ಆಟಗಾರ ನಡುವೆ ಅಂಕಕ್ಕಾಗಿ ಹುಡುಕಾಟ ಮಾಡ್ತಾರೆ. ಸಮೀಪದಲ್ಲಿ ಬಂಧನವಾಗ್ತಾ ಇದೆ. ಅಲ್ಲಿ ಅದ್ಭುತವಾಗಿ ಡಿಫೆನ್ಸ್ ಕೆಲಸ ಮಾಡಿಕೊಳ್ತಾ ಇದೆ. 22-19 ಪಂದ್ಯಾಟ 22-19 ದಾಳಿಯಲ್ಲಿ ಸಂಖ್ಯೆ 8 ನವೀನ್ ಪರಿಚಯಿಸಿಕೊಳ್ತಾ ಇದ್ವಾ. HYC ತಂಡದ ಆಲ್ರೌಂಡರ್ ಪ್ರತಿಭೆಯನ್ನು ಗುರುತಿಸಿಕೊಳ್ಳುವ ಪ್ರಯತ್ನಗಳು. ಬೋನಸ್ ಆಫ್ ಆಗಿರುವ ಸಂದರ್ಭ 5 ಡಿಫೆನ್ಸ್. ಇದೀಗ ಮತ್ತೆ ದಾಳಿಯಲ್ಲಿ ಒಂದೇ ಭಾರತ ಸ್ಪೋರ್ಟ್ಸ್ ಕ್ಲಬ್ ತಂಡದ ಎನ್ಕೌಂಟರ್ ದಯಾನಾಯ್ಕ್. ಇವ ದಾಳಿಗಾರ HYC ಹೆಸರುಘಟ್ಟದ ಅಂಕಣದಲ್ಲಿ ಸೂಪರ್ ಡೂಪರ್ ರೈಡ್. ದಯಾನಾಯ್ಕನ ಮುಖೇನ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ಇಲ್ಲಿ ಸೂಪರ್ ಡೂಪರ್ ರೈಡ್ ತ್ರಿವಳಿ ಅಂಕಗಳ ಜೋಡಣೆ ಮುಖೇನ ಪಂದ್ಯಾಟ 22-22ರಲ್ಲಿ ಸಾಗಿ ಬರ್ತಾ ಇದೆ. ಇದುವರೆಗೆ ಸಾಕಷ್ಟು ತಾಳ್ಮೆಯಿಂದ ಡಿಫೆನ್ಸ್ ಅನ್ನ ಕಾಯ್ದುಕೊಂಡಂತ HYC ಹೆಸರುಘಟ್ಟ ತಂಡ ಬೇಡವಾದಂತ ಹಿಡಿತಕ್ಕೆ ಮುಂದಾಗಿ ಸೂಪರ್ ರೈಡ್ ಸ್ಕೋರ್ 22 ಈಚ್ ಸಮಬಲದ ಹೋರಾಟದಲ್ಲಿ ಪಂದ್ಯ. ನಿಮ್ಮ ಸಮಯ ಕೋರಿಕೆ ಮುಕ್ತಾಯದ ಹಂತವನ್ನು ಕಂಡಿದೆ. ಸುಮತ ದಾಳಿಯಲ್ಲಿ HYC ತಂಡದ ಬಾಂಧವನ್ನು ಪರಿಚಯಿಸಿಕೊಳ್ತಾ ಜಸವರೈಟ್ ನವೀನ ಪ್ರಸ್ತುತ ದಾಳಿಯಲ್ಲಿ ದಾಳಿಗಾರ. ಅಲ್ಲಿ ಬೋನಸ್ ಆನ್ ಆಗಿರುವ ಸಂದರ್ಭ ಸಂಪೂರ್ಣ 7 ಡಿಫೆನ್ಸ್ ರನ್ನಿಂಗ್ ಅಟ್ಯಾಕ್ ಪ್ರಯತ್ನವಾಗಿತ್ತು. ಅಲ್ಲಿ ವೇಗದ ದಾಳಿಯನ್ನು ನಡೆಸಿಕೊಳ್ಳುವ ಪ್ರಯತ್ನಗಳು. ಕಾರ್ನರ್ ವಿಭಾಗದಲ್ಲಿ ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಗಾಟದಲ್ಲಿರುವಂತಹ ದಾಳಿಗಾರ. ಇಪ್ಪತ್ತೆರಡರಲ್ಲಿ ಪಂದ್ಯ ಅಂಜನಾಯ್ಕ್ ಒಂದು ಎಂಟು ರನ್ನಿಗೆ ವಾಪಸ್ ಆದ್ರು. ರೈಡ್ನಲ್ಲಿ 5 ನಿಮಿಷ ಮಾತ್ರ ಬಾಕಿ ಇದೆ. 21 ಇಲ್ಲಿ ನಿಜವಾಗ್ಲೂ ತಂಡಕ್ಕೆ ಆಸರಾಗಿದ್ದಾನೆ. ಬೋನಸ್ ನ ಜೊತೆಯಲ್ಲಿ 2 ಪ್ಲಸ್ ಪಾಯಿಂಟ್. ಮತ್ತೊಂದು ಸೂಪರ್ ಡೂಪರ್ ರೈಡ್. ಇಲ್ಲಿ ಪಂದ್ಯದ ಚಿತ್ರಣ ಮತ್ತೆ ಬದಲಾಗ್ತಾ ಇದೆ. ಅದರಲ್ಲಿ ಎನ್ಕೌಂಟರ್ ಕೌಂಟರ್ ದಯಾನಾಯ್ಕನ್ನು ಪರಿಚಯಿಸಿಕೊಳ್ತಾ ಇದ್ವಾ. ಬೋನಸ್ ಅಂಕದೊಂದಿಗೆ ವಾಪಸ್ ಆದ್ರು. 25-23 2 ಅಂಕದ ಮುನ್ನಡೆಯಲ್ಲಿ ಯಾವ ತಂಡ ದುಡ್ಡು ಬೀಗ್ತಾರೆ ಎಂದು ಕಾದ್ಬೇಕಾಗಿದೆ. 25-23 2 ತಂಡದ ನಾಯಕರೇ ಕಡೆ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋಟಿಂಗ್ ಕ್ಯಾಪ್ಟನ್ ಲಾಸ್ಟ್ 4 minutes to go. ಎನ್ಕೌಂಟರ್ ದಯಾನಾಯ್ಕ್
ಆರು ಆಟಗಾರ ನಡುವೆ ನಂದೀಶನಿಂದ ಮಿಸ್ಟೇಕ್. ಆ ತರದ ನಿರ್ಧಾರ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದ HYC ಹೆಸರುಗಟ್ಟೆ. ಒಂದು ಸಂದರ್ಭದಲ್ಲಿ ನಾಯಕ್ ಸುಲಭವಾಗಿ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡ್ಕೊಂಡು 25-24 25-24 ಒಂದು ಅಂಕದ ಮುನ್ನಡೆಯಲ್ಲಿ HYC ಹೆಸರುಗಟ್ಟಿ. ಇಂದು ಅಂತಿಮ ದಿನ. ನಿರಂತರವಾಗಿ 3 ದಿನಗಳ ಕಾಲ ಬಹಳ ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿ ಸಾಗಿ ಬಂದಿದೆ. 25-24 ಪಂದ್ಯಾಟ. HMD ಕಾಲಿಂಗ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಎಲ್ಲ ಅಧಿಕಾರಿಗಳು ನೀರಿನ ವ್ಯವಸ್ಥೆ ಮಾಡಿ ಇಪ್ಪತ್ತೈದು 24 ದಾಳಿಯಲ್ಲಿ ಅಂಜನಾಯಕ ಎಂಟಿ ರೇಡ್ನೊಂದಿಗೆ ವಾಪಸ್ ಆತನ ಪಡ್ಕೊಂಡು ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಅಂತಿಮ 3 ನಿಮಿಷದ ಪಂದ್ಯಾಟವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು ಅರುಣನ್ನು ಪರಿಚಯಿಸಿಕೊಳ್ತದ್ವಾ. ರನ್ನಿಂಗ್ ಹ್ಯಾಂಡ್ ಇದ್ದ ಪ್ರಯತ್ನಗಳು ಸಾಕಷ್ಟು ಒಳಗೆ ಅಂಕದ ಹುಡುಕಾಟದಲ್ಲಿರುವಂತ ದಾಳಿಗಾರ. ಅಲ್ಲಿ ಬೋನಸ್ ಆನ್ ಆಗಿರುವ ಸಂದರ್ಭ 6 ಡಿಫೆನ್ಸ್ ಇಲ್ಲಿ ಅಂಕವನ್ನು ಗಳಿಸಬೇಕಂತ ಅನಿವಾರ್ಯತೆ. ಇಲ್ಲಿ ಬಂತು ಅದ್ಭುತವಾದ ಡೈಮಂಡ್ ಡ್ಯಾಶ್. ಮತ್ತೆ ಪಂದ್ಯಾಟ 25-26 ಸಾಗಿ ಬರ್ತಾ ಇದೆ. ಒಂದು ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ. ದಾಳಿಯಲ್ಲಿ ಎನ್ಕೌಂಟರ್ ತ್ಯಾಜ್ಯ ನಾಯಕ ಮಿಸ್ಟೇಕ್ ಇಲ್ಲಿ HYC ಹೆಸರುಘಟ್ಟದಿಂದ ಆಪತ್ ಬಾಂಧವ ನವೀನ್ ಆ ತರದ ನಿರ್ಧಾರ 26-26 ಕಬಡ್ಡಿಯ ರಸದಂತಣ ಸುತ್ತಾಗ ಮಾತ್ರ ಬಾಕಿದ ರೈಟ್ ನಲ್ಲಿ HYC ಹೆಸರುಗಟ್ಟಂಗ ಈಗ ಪಂದ್ಯಾಟ. ಮೂವರು ಡಿಫೆನ್ಸ್ ಹಿಡಿದರೆ 2 ಅಂಕಗಳು. ಮತ್ತೆ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳುವ ಪ್ರಯತ್ನಗಳು ಮೂಡಿಸಿಕೊಳ್ಳಬಹುದಾಗಿದೆ. ಈ ಹಂತದಲ್ಲೂ ಕೂಡ ಮುನ್ನಡೆಯಲ್ಲಿದ್ದ ತಂಡ ಇದೀಗ ಸಮಬಲದಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಮೂಡಿಸಿಕೊಳ್ತಾ ಇದೆ. ದಾಳಿಯಲ್ಲಿ 5 ಸಂಖ್ಯೆ 8ರ ದಾಳಿಗಾರ ಪರಿಚಯಿಸಿಕೊಳ್ತಾ ಇದ್ವ. ಭಾಗದಲ್ಲಿ ಬೋನಸ್ ಆನ್ ಆಗಿರುವ ಸಂದರ್ಭ ರನ್ನಿಂಗ್ ಟು ಟಚ್ ಕಾಣುವಂತ ಪ್ರಯತ್ನವಾಗಿತ್ತು. ಸಾಕಷ್ಟು ಅಂಕದ ಹುಡುಕಾಟದಲ್ಲಿರುವಂತ ದಾಳಿಗಾರ. ಇಲ್ಲಿ ಅಂಕವನ್ನು ಗಳಿಸಬೇಕಾದಂತ ಅನಿವಾರ್ಯತೆ. ಅಂತಿಮ ನಿಮಿಷದ ಪಂದ್ಯಾಟ 60 ಸೆಕೆಂಡ್ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳು. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಸಂಖ್ಯೆ 6ರ ದಾಳಿಗಾರನ್ನು ಪರಿಚಯಿಸಿಕೊಳ್ತಾ ಇದ್ವ. ರಿವರ್ಸ್ ಕಿಕ್ ಕಾಣುವಂತ ಪ್ರಯತ್ನವಾಗಿತ್ತು. ಇಲ್ಲಿ ವೇಗದ ದಾಳಿಯನ್ನು ನಡೆಸಿಕೊಳ್ಳುವಂತ ಪ್ರಯತ್ನಗಳು. ನೋಡ್ಬೇಕಾಗಿದೆ ನರೇಂದ್ರ. ಎಷ್ಟು ಅದ್ಭುತವಾದಂತಹ ಟ್ಯಾಕ್ಸಿ ಕೊನೆಯ ಕ್ಷಣದಲ್ಲಿ ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ 27-26 in favor of ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್. ಒಂದು ಹಂತದ ಮುನ್ನಡೆಯಲ್ಲಿ ಕೊನೆಯ ಕ್ಷಣದಲ್ಲಿ ಲೀಡ್ ಅನ್ನು ಪಡೆದುಕೊಂಡಿದ್ದಾರೆ ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್. ಅಂತಿಮ ಕ್ಷಣದಲ್ಲಿ ಬಂದಂಕದ ಬಿಡಿಸಿಕೊಳ್ತಾ ಇದ್ದಾರೆ. 26 ಪಂದ್ಯಾಟ. ಒಂದು ಕೇಶವ ಕ್ರೀಡಾಂಗಣದಲ್ಲಿ ಯಾವಾಗ ಏನಾಗಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. It's a 2 or die. Decided ನಲ್ಲಿ ಎನ್ಕೌಂಟರ್ ನಾಯಕ ದಾಳಿಗಾರನಿಗೆ ಅಗ್ನಿ ಪರೀಕ್ಷೆ ಮಾಡು ಇಲ್ಲವೇ ಮಾಡಿ.
ಎಸ್ ಇಲ್ಲಿ 2 ಸೇಫ್ ಇದರೊಂದಿಗೆ ಪಂದ್ಯ ಮುಕ್ತಾಯವಾಗದ ಈ ಪಂದ್ಯದಲ್ಲಿ ಒಂದೇ ಭಾರತ ಸ್ಪೋರ್ಟ್ಸ್ ತಂಡ ಕೊನೆಯ ಕ್ಷಣದಲ್ಲಿ ಉತ್ತಮ ಪ್ರದರ್ಶನ ನೀಡಿ